ನಿಮ್ಮ ಮನೆಯ ಡೈರೆಕ್ಷನ್ಸ್ ತುಂಬ ಇಂಪಾರ್ಟೆಂಟ್. ಅಂದರೆ ಆ್ಯಸ್ ಪರ್ ವಾಸ್ತು ನಿಮ್ಮ ಮನೆ ಯಾವ ಡೈರೆಕ್ಷನ್ನಲ್ಲಿದೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾವುದೇ ಡೈರೆಕ್ಷನ್ ಇದ್ದರೂ ಕೂಡ ನಿಮ್ಮ ಮನೆಯ ಮೇನ್ ಡೋರ್ ಏನಿರುತ್ತಲ್ಲ, ಎಂಟ್ರೆನ್ಸ್ ಏನಿರುತ್ತಲ್ಲ, ಅದರ ಪಕ್ಕಕ್ಕೆ ಸ್ವಸ್ತಿಕನ್ನು ಬರೆಯುವುದು ತುಂಬ ಅತ್ಯಂತ ಅವಶ್ಯಕತೆವಾಗಿದೆ. ಸ್ವಸ್ತಿಕ್ ಅಂದ ತಕ್ಷಣ ಎಲ್ಲರೂ ತಲೆಯಲ್ಲಿ ಬರೋದು ಏನಪ್ಪ ಅಂತಂದರೆ ರೆಡ್ ಕಲರ್ ಅನ್ನೋದು ಸ್ವಸ್ತಿಕ್ ಬರುತ್ತೆ. ಇಲ್ಲ, ನಿಮ್ಮ ಮನೆಯ ಡೈರೆಕ್ಷನ್ ಯಾವ ದಿಕ್ಕಿಗಿದೆ ಅನ್ನೋದ್ರ ಮೇಲೆ ಆ ಕಲರು ಡಿಪೆಂಡ್ಸ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಮನೆಯ ಎಂಟ್ರೆನ್ಸ್ ನಾರ್ತಿಗಿದ್ದರೆ, ಓಕೆ, ಉತ್ತರಕ್ಕೆ ಏನಾದರೂ ಅದು ಇದ್ದರೆ ಅಲ್ಲಿ ಬ್ಲೂ ಕಲರ್, ಓಕೆ, ದಕ್ಷಿಣಕ್ಕೆ ಏನಾದರೂ ಸೌತಿಗಿದ್ರೆ ಅಲ್ಲಿ ರೆಡ್ ಕಲರ್, ಓಕೆ, ಈಸ್ಟಿಗಿದ್ರೆ ಅಲ್ಲಿ ಗ್ರೀನ್ ಕಲರ್, ವೆಸ್ಟಿಗಿದ್ರೆ ವೈಟ್, ಗ್ರೇ ಆರ್ ಯೆಲ್ಲೋ ಕಲರ್. ಈ ಕಲರ್ ಸ್ವಸ್ತಿಕನ ನೀವು ಬರಿಬೇಕು. ಇದರಿಂದ ನೀವು ಅಬೆಂಡೆನ್ಸ್ ಅಂಡ್ ಮತ್ತು ಪ್ರಾಸ್ಪರಿಟಿನ ತುಂಬ ಅಟ್ರಾಕ್ಟ್ ಮಾಡ್ತೀರಾ. ಸೊ ನಿಮ್ಮ ಮನೆಯ ಡೈರೆಕ್ಷನ್ ಯಾವ ಕಡೆ ಇದೆ, ನೀವು ಸ್ವಸ್ತಿಕ್ ಬರೆಯುವಂಥ ರೂಢಿ ಇದೆಯೋ ಇಲ್ವೋ, ಮತ್ತು ಇಲ್ಲ ಅಂತಂದರೆ ಅದನ್ನು ಬರೆಯುವಂಥ ಒಂದು ರೂಢಿನ ನೀವು ಇವತ್ತಿಂದೇ ಮಾಡ್ಕೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಅಬೆಂಡೆನ್ಸ್ ಮತ್ತು ಪ್ರಾಸ್ಪರಿಟಿನ ನೀವು ಅಟ್ರಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಕಡೆಗೂ ರೆಡ್ ಕಲರ್ ಅಪ್ಲಿಕೇಬಲ್ ಆಗಲ್ಲ. ಆ್ಯಸ್ ಪರ್ ವಾಸ್ತು ಅದು ತುಂಬ ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡುತ್ತೆ. ಸೊ ಈ ಒಂದು ಟಿಪ್ಸ್ ನೀವು ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಚೇಂಜಸನ್ನು ಕಾಣ್ಕೊಳ್ಳಿ.